ಪ್ರೀತಿ ವಿಚಾರಕ್ಕೆ ಪುಂಡರು ಏನು ಗಲಾಟೆಯನ್ನ ಮಾಡ್ಕೊಂಡಿದ್ದಾರಂತೆ. ಎರಡು ಕುಟುಂಬಗಳು ಜೊತೆ ಸೇರಿ ಈ ಗಲಾಟೆ ನಡೆದಿರುವಂತದ್ದು ನಾವು ನೋಡ್ತಾನೆ ಇರ್ತೀವಿ. ಈ ರೀತಿಯ ಘಟನೆಗಳು ನಡೀತಾನೆ ಇರುತ್ತೆ. ಇದೇ ರೀತಿಯ ಒಂದು ಘಟನೆ ಬೆಳಗಾವಿಯಲ್ಲೂ ಕೂಡ ನಡೆದಿದೆ. ಪ್ರೀತಿಯ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಪುಂಡಾಟ ನಡೆದಿರುವಂತದ್ದು. ಬೆಳಗಾವಿಯಲ್ಲಿ ತಡರಾತ್ರಿ ಪುಂಡರು ಪುಂಡಾಟವನ್ನ ಮಾಡಿದ್ದಾರೆ. ಪ್ರೀತಿ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಕೂಡ ನಡೆದಿದೆ. ಏಕಾಏಕಿ ಮನೆಗೆ ನುಗ್ಗಿ 20ಕ್ಕೂ ಅಧಿಕ ಪುಂಡರಿಂದ ದಾಳಿಯಾಗಿರುವಂತದ್ದು. ಬೆಳಗಾವಿ ತಾಲೂಕಿನ ನಾವೆಗೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮನೆ ಮುಂದೆ ನಿಲ್ಲಿಸಿದಂತ ಕಾರು ಕಿಟಕಿ ಗ್ಲಾಸ್ ಅನ್ನ ಒಡೆದು ಪುಂಡಾಟವನ್ನ ಮಾಡಿದ್ದಾರೆ. ಘಟನೆಯಲ್ಲಿ 2 ಬೈಕ್ ಕಾರಿನ ಗ್ಲಾಸ್ ಒಡೆದು ಹಾಕಿ ಗಲಾಟೆಯನ್ನ ಮಾಡಿದ್ದಾರೆ. ಬಾದರವಾಡಿ ನಾವಗೆ ಗ್ರಾಮದ ಯುವಕರ ಮಧ್ಯೆ ಗಲಾಟೆ ನಡೆದಿರುವಂತದ್ದು. ಈ ಪ್ರೀತಿ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿರುವಂತದ್ದು. ಈ ಪ್ರೀತಿ ವಿಚಾರ ಅಂತ ಬಂದಾಗ ಗಲಾಟೆಗಳು ಆಗೋದು ಕಾಮನ್. ಅದೇ ರೀತಿ ಇವಾಗ ಬೆಳಗಾವಿಯಲ್ಲೂ ಕೂಡ ಅದೇ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ತಡರಾತ್ರಿ ಪುಂಡರು ಪುಂಡಾಟವನ್ನ ಮೆರೆದಿದ್ದಾರೆ. ಬೆಳಗಾವಿ ತಾಲೂಕಿನ ನಾವೆಗೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮನೆ ಮುಂದೆ ನಿಲ್ಲಿಸಿದ ಕಾರು ಕಿಟಕಿ ಗ್ಲಾಸ್ ಅನ್ನ ಒಡೆದು ಪುಂಡಾಟವನ್ನ ಮೆರೆದಿದ್ದಾರೆ. ಘಟನೆಯಲ್ಲಿ 2 ಬೈಕ್ ಕಾರಿನ ಗ್ಲಾಸ್ ಅನ್ನ ಒಡೆದು ಹಾಕಿದ್ದಾರೆ. ಈ ಒಂದು ಘಟನೆ ಬಾದರವಾಡಿ ನಾವೆಗೆ ಗ್ರಾಮದ ಯುವಕರ ಮಧ್ಯೆ ನಡೆದಿರುವಂತದ್ದು. 2 ಗ್ರಾಮದ ಯುವಕರು ಮಧ್ಯೆ ಈ ಒಂದು ಗಲಾಟೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಬೆಳಗಾವಿಯಿಂದ ಮೈಲಾರಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನು 2 ಗುಂಪುಗಳ ನಡುವೆ ಪ್ರೀತಿ ವಿಚಾರಕ್ಕೆ ಗಲಾಟೆ ನಡೆದಿದೆ, ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್? ಎಸ್ ಪ್ರೀತಿ, ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ನಾವ್ಗೆ ಅನ್ನೋ ಒಂದು ಗ್ರಾಮದಲ್ಲಿ ಪ್ರೀತಿ ವಿಚಾರಕ್ಕೆ ಇಲ್ಲಿ ಗಲಾಟೆ ಆಗಿದೆ. ಪ್ರಮುಖವಾಗಿ ಇಲ್ಲಿ ಪ್ರೀತಿ ವಿಚಾರ ನಡೆದರೂ ಕೂಡ ಬೇರೆದವರ ಮೇಲೆ ಗಲಾಟೆಯನ್ನು ಮಾಡಿದರೆ, ನಾನು ಕೂಡ ಅವರ ಮನೆ ಮುಂಭಾಗದಲ್ಲಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಾರುತಿ ಹುರ್ಕಡ್ಲಿ ಅನ್ನೋರ ಮನೆ ಮೇಲೆ ಈಗಾಗಲೇ ಏನು ಸುಮಾರು 25ಕ್ಕೂ ಹೆಚ್ಚಿನ ಜನ ಕೂಡ ಏಕಾಏಕಿ ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿ ಮನೆ ಸುಮಾರು ಈ ಒಂದು ಗ್ರಾಮದಲ್ಲಿ 4 ಮನೆಗಳ ಮೇಲೆ ಕಲ್ಲನ್ನು ತೂರಿ ಮನೆಯ ಗ್ಲಾಸ್ಗಳನ್ನು ಪುಡಿ ಮಾಡ್ತಾರೆ. ಜೊತೆಗೆ ಮನೆ ಮುಂಭಾಗದಲ್ಲಿ ಇದ್ದಂಥ ಕಾರಿನ ಗ್ಲಾಸನ್ನು ಒಡೆದು ಹಾಕಿದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಆ ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಏಕಾಏಕಿ ದಾಳಿ ಮಾಡಿ ಈ ಒಂದು ಘಟನೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ 4 ಮನೆಗಳನ್ನು ಟಾರ್ಗೆಟ್ ಮಾಡಿ 4 ಮನೆಗಳ ಗ್ಲಾಸನ್ನು ಒಡೆದಿದ್ದಾರೆ ಮತ್ತು ಮನೆ ಮುಂಭಾಗದಲ್ಲಿ ಇದ್ದಂಥ ಬೈಕ್ಗಳು ಮತ್ತು ಕಾರು ಗ್ಲಾಸನ್ನು ಒಡೆದು ಹಾಕಿದ್ದಾರೆ. ಆದರೆ ಇಲ್ಲಿ ಪ್ರೀತಿ ವಿಷಯ ಅಂದರೆ ತ್ರಿಕೋನ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂದರೆ ಒಂದೇ ಹುಡುಗಿಯನ್ನು ಇಬ್ಬರು ಯುವಕರು ಪ್ರೀತಿ ಮಾಡ್ತಿದ್ರು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಪ್ರಮುಖವಾಗಿ ಅಂದರೆ ನಿಖರವಾದಂಥ ಕಾರಣ ಈವರೆಗೂ ತಿಳಿದು ಬಂದಿಲ್ಲ. ನನ್ನ ಜೊತೆಗೆ ಮಾತನಾಡಲಿ ಹಲ್ಲೆಗೆ ಏನು ಕಾರಿನ ಗ್ಲಾಸನ್ನು ಒಡೆದು ಹಾಕಿದ್ರೆ ಆ ಮಾಲೀಕರಿದ್ದಾರೆ ಮತ್ತು ಈ ಘಟನೆ ನಡೆದರೂ ಕೂಡ ಏನು ಪೊಲೀಸರು ತಡವಾಗಿ ಬಂದಿದ್ದಾರೆ. ತಡವಾಗಿ ಬಂದಿದ್ದರಿಂದ ನಮ್ಮ ಮನೆಯ ಗ್ಲಾಸನ್ನು ಒಡೆದು ಹಾಕಿದ್ದಾರೆ. ಮಾಹಿತಿ ನೀಡು 2 ಗಂಟೆ ಆದರೂ ಕೂಡ ಪೊಲೀಸರು ಬಂದಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಮಾಡ್ತಿದ್ದಾರೆ. ಮತ್ತು ಇದಕ್ಕೂ ಮುಂಚೆ ಒಂದು ದಿನ ಮುಂಚೆ ಕೂಡ ಗಲಾಟೆ ಆಗಿದೆ. ಪ್ರೀತಿ ವಿಚಾರಕ್ಕೆ ನಡೆದಂತ ಗಲಾಟೆ ಇದ್ರ ಜೊತೆಗೆ 2 ಗ್ರಾಮಗಳು ಅಂದ್ರೆ ಪ್ರೀತಿ ವಿಚಾರಕ್ಕೆ ನಡೆದಿರುವಂತದ್ದು. ತಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ವಿರೋಧ ಯಾಕೆ ಮೇನ್ ಆಗಿ ಅಂತ ಹೇಳಿ ಮೈಲಾರಿ ಗಮನಿಸ್ತಾ ಇದೀವಿ. ಘಟನೆಯನ್ನ ನೋಡ್ತಾ ಇದ್ರೆ ಪ್ರೀತಿ ಮಾಡೋದೇ ತಪ್ಪ ಅಂತ ಅನಿಸ್ಬಿಡುತ್ತೆ. ಆಕ್ಚುಲ್ ಆಗಿ ಇಬ್ಬರ ವಿರೋಧ ಯಾಕೆ? 2 ಕುಟುಂಬ ಇದೆಯಲ್ಲ, 2 ಕುಟುಂಬದ ವಿರೋಧ ಯಾಕೆ ಆಕ್ಚುಲ್ ಆಗಿ?
ಶರತ್, ಇಲ್ಲಿ ಪ್ರಮುಖವಾಗಿ ಎರಡು ಕುಟುಂಬಗಳ ನಡುವೆ ಏನು ಪ್ರೀತಿ ವಿಚಾರಕ್ಕೆ ಗಲಾಟೆ ನಡೆದಿಲ್ಲ. ಇಬ್ಬರು ಯುವಕರ ಮಧ್ಯೆ ಏನು ಒಂದೇ ಹುಡುಗಿಯನ್ನ ಪ್ರೀತಿಯನ್ನ ಮಾಡ್ತಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಆದರೆ ನಿಖರವಾಗಿ ಕೂಡ ಈವರೆಗೂ ಅದು ಪೊಲೀಸರ ತನಿಖೆಯಿಂದ ತಿಳಿಯಬೇಕಿದೆ. ಆದರೆ ಒಂದೇ ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದಂಥ ಯುವಕರು ಏಕಾಏಕಿ ತಮಗೆ ಈ ಮುಂಚೆ ಕೂಡ ಗಲಾಟೆ ಆಗಿರುತ್ತೆ. ಗಲಾಟೆ ಕೂಡ ಪೊಲೀಸರಿಗೆ ಈ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ತಿಳಿಸಿದ್ದಾರೆ. ಆದರೆ ಸ್ಥಳೀಯ ಗ್ರಾಮಸ್ಥರ ಮಾತಿಗೆ ಇಲ್ಲಿನ ಸ್ಥಳೀಯ ಗ್ರಾಮೀಣ ಪೊಲೀಸರು ಅದಕ್ಕೆ ಕ್ಯಾರೆ ಅಂದಿಲ್ಲ. ಹೀಗಾಗಿ ಈ ರೀತಿ ಘಟನೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ ಮತ್ತು ಆ ಘಟನೆ ಬಗ್ಗೆ ಅವರನ್ನು ಕೂಡ ಕೇಳ್ತೀನಿ. ಸರ್, ಏನು ಘಟನೆ ಆಗಿದೆ ಮತ್ತು ಯಾಕೆ ಈ ರೀತಿ ಹಲ್ಲೆ ಬಂದು ಮಾಡಿದ್ದಾರೆ? ಪೊಲೀಸರು ಅದು ಮಾಹಿತಿ ಕೊಟ್ಟಿದ್ರು ನಾನು. ಪೊಲೀಸ್ಗೆ ಮಾಹಿತಿ ಮೊದಲು ಏನು ನಮಗೂ ಏನು ಗೊತ್ತಿಲ್ಲ. ಇದು ಅಚಾನಕ್ ಬಂದು ಕ್ಯಾಸ್ರಿ ನಾವು ಒಳಗೆ ನಾವು ಕುಂತಿದ್ವಿ. ನಾವು ಊಟ ಮಾಡಿ ಕ್ಯಾಸ್ ನಾವು ಮಲ್ಕೋಕೆ ಹೋಗಾಕ್ತಿದ್ವಿ. ನಾವು ಮಲ್ಕೋಕೆ ಹೋಗ್ತೀವಿ. ಸಡನ್ಲಿ ಬಂದು ಕ್ಯಾಸ್ ಕಲ್ಲು ಬೇಕಾದಾಗ ನಾವು ರಾಡ್ ಕಲ್ಲು ಎಲ್ಲ ತಲ್ವಾರ್ ಜಂಬಿ ಎಲ್ಲ ತೊಗೊಂಡು ಕ್ಯಾಸ್ ಎಲ್ಲ ಮನೆಗೆ ಕಲ್ಲು ಹೊಡ್ಯತ್ತ ನಮ್ಮ ಹೊರಗೆ ಬರೋಕ್ಕೆ ಕೊಡಲಿಲ್ಲ ಅವ್ರಿ. ಮತ್ತು ನಾವು ಸಡನ್ಲಿ ಬಂತಂದ್ರೆ ಏನು ಮಾಡಿದಂದ್ರೆ ನಾವು ಹೊರಗೆ ಮತ್ತು ನಮ್ಮ ಯಾರು ಕರ್ಸಿದ್ರೆ ನ್ಯಾಯನೂ ಇಲ್ಲ. ನಮ್ಮ ಕೈ ಯಾರು ಕರ್ಸಿದ್ರೆ ನಮ್ದು ಇದೂ ಇಲ್ಲ ಏನ್ರಿ. ಮತ್ತು ನಮ್ಮ ಮನೆಗೆ ಬಂದು ಪ್ರೀತಿ ವಿಚಾರಕ್ಕೆ ಗಲಾಟೆ ಆಗೈತೆ ಅಂತೇಳಿ ಮಾಹಿತಿ ಇದೆ, ನಿಜಾನಾ? ಅಂದ್ರೆ ಲವ್ ವಿಚಾರಕ್ಕೆ ಇಲ್ಲ, ನಮ್ದು ಇಲ್ಲ. ಯಾವ ಬೇರೆದ ಹುಡುಗರ್ರಿ ನಿನ್ನೆ ಅಷ್ಟು ಮೊದಲು ಒಂದು ದಿವಸ ಮುಂಚೆ ಒಂದು ದಿವಸ ಆಗಿತ್ತು. ಅದು ಅಲ್ಲಿ ಬಂದಿದ್ರಿ ಅವ್ರ ಹುಡುಗರ್ರಿ ಆ ಮನೆದವ್ರಿ ಅವ್ರಲ್ಲೇ ಅವ್ರ ಹುಡುಗರ್ದು ಹೆಸರು ಹೇಳಿದ್ರಿ ಅವ್ರಿ. ಮತ್ತು ಇಲ್ಲೇ ಗಲಾಟೆ ಆಗೈತಿ. ಆ ದಿವಸ PSI ಬಂದಿದ್ರಿ. PSI ಬಂದಿತ್ತು. ಅವ್ರ ಇಂಟಿಮೇಷನ್ ಅವ್ರಿಗೆ ಹುಟ್ಟಿದ್ರಿ. ಅವ್ರ ಹುಡುಗರಿಗೆ ತೊಗೊಂಡು ಕ್ಯಾಸ್ ಅವ್ರು ಇನ್ಕ್ವೈರಿ ಮಾಡಲಿಲ್ಲ ಅವ್ರಿ. ಹಾಂ, ಆ ದಿವಸ ಇನ್ಕ್ವೈರಿ ಮಾಡ್ತಿದ್ದಂದ್ರೆ ಆ ಥರ ಆಗ್ತಿದ್ದಿಲ್ಲ. ಹಾಂ, ಪೊಲೀಸರು ಇಲ್ಲಿ ಬಂದಿದ್ರೆ ಏನು ಹಾಕಿರ್ಕಿಲ್ಲ ಅಂತ ಆಗ್ತಿದ್ದಿಲ್ಲ. ಹಾಂ, ಅವ್ರು ಬಂದು ಕ್ಯಾಸ್ ಅವ್ರ ಹುಡುಗರ್ಗೆ ಅವ್ರು ಬಿಟ್ಟು ಕ್ಯಾಸ್ ಹೋದ್ರ. ಅವ್ರು ಬೇರೆ ನಮ್ದು ಇನ್ನೂ ಸಂಬಂಧ ಇಲ್ಲಿದ್ರಾಗ ಗ್ಲಾಸ್ ಹೊಡ್ರಿ, ಇದೆಲ್ಲ ಗ್ಲಾಸ್ ಹೊಡ್ರಿ, ಇದು ಇಲ್ಲೇ ಹೊಡ್ರಿ, ಗಾಡಿ ಹೊಡ್ರಿ, ಇನ್ನೋ ಹೊಡ್ರಿ, ಬುಲೆಟ್ ಹೊಡ್ರಿ, ಚೈನ್ ಗಾಡಿ ಹೊಡ್ರಿ. ಹಾಂ, ಎಲ್ಲ ಹಾಳು ಮಾಡಿದ್ದಾರೆ ರೀ. ಶರತ್, ಪ್ರಮುಖವಾಗಿ ಈ ವಿಚಾರ ಏನು ಇಬ್ಬರ ಯುವಕರು ಏನು ಹುಡುಗಿಯನ್ನು ಪ್ರೀತಿ ಮಾಡ್ತಿರ್ತಾರೆ. ಆದರೆ ಇವರು ಏನು ಬೇರೆದವರು ಅಂದರೆ ಪಂಚಾಯತ್ ಗ್ರಾಮದಲ್ಲಿ ಇರುವಂಥವ್ರ ಮನೆ ಮೇಲೆ ಏಕಾಏಕಿ ದಾಳಿಯನ್ನು ಮಾಡಿದ್ದಾರೆ. ನಮಗೂ ಅದಕ್ಕೂ ಸಂಬಂಧವಿಲ್ಲ ಮತ್ತು ಈ ಬಗ್ಗೆ ನಾವು ಮೊದಲಿಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ವಿ ಕೂಡ. ಆದರೆ ಪೊಲೀಸರು ಸ್ಥಳಕ್ಕೆ ಏನು ಸರಿಯಾದ ಸಮಯಕ್ಕೆ ಬಂದಿಲ್ಲ. ಹೀಗಾಗಿ ಈ ರೀತಿ ಘಟನೆ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಮತ್ತು ಬೆಳಗಾವಿ ಏನು ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ಕೂಡ ಈಗಾಗಲೇ ಈ ರೀತಿಯಾದಂಥ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿವೆ. ಹೀಗಾಗಿ ಮೊನ್ನೆ ಅಷ್ಟೇ ಒಂಟಮೂರಿ ಘಟನೆ ಕೂಡ ಇದೇ ಒಂದು ಇಂಥದ್ದೇ, ಅಂದರೆ ಪೊಲೀಸರು ತಡವಾಗಿ ಹೋಗಿದ್ದಾರೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ದೊಡ್ಡ ಒಂದು ಘಟನೆ ಕೂಡ ನಡೆದಿತ್ತು. ಆದರೆ ಇಲ್ಲಿ ಸಾಕಷ್ಟು ಯುವಕರು ಕೂಡ ಏಕಾಏಕಿ ಬಂದು ಈ ಒಂದು ದಾಳಿ ಮಾಡಿದ್ದಾರೆ. ಇದಕ್ಕೆ ಹೊಣೆ ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯ ನಿವಾಸಿಗಳು ಮಾಡ್ತಿದ್ದಾರೆ. ಶರತ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಎಲ್ಲೆಲ್ಲಿದ್ದು